ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ಸಾಯಂಕಾಲ ಹೊತ್ತಿನಲ್ಲಿ ದೇವರು ಇದನ್ನು ವಿಡಿಯೋ ಮಾಡೋದಕ್ಕಾಗಿ ಕೊಟ್ಟಿರುವ ಕೃಪೆಗಾಗಿ ಸ್ತೋತ್ರ ದೇವರೇ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯವನ್ನು ಓದೋಣ. ಹಲ್ಲೆಲೂಯಾ. ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯದಲ್ಲಿ 9ನೇ ವಚನ. ಹಲ್ಲೆಲೂಯಾ. ಒಂದು ವಚನ ಓದೋಣ. ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ದೇವರು ಜೀವವಾಗಿದ್ದಾರೆ. ಹಲ್ಲೆಲೂಯಾ. ದೇವರು ಸತ್ತವರೊಳಗಿಂದ ಎದ್ದಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರು ಸತ್ತವರೊಳಗಿಂದ ಎದ್ದಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಆ ಸಮಾಧಿಯನ್ನು ಹಿಡಿದಿಟ್ಟುಕೊಂಡಿಲ್ಲ, ಮರಣವನ್ನು ಹಿಡಿದಿಟ್ಟುಕೊಂಡಿಲ್ಲ. ಆತನು ಮತ್ತೆ ಪುನಃ 3ನೇ ದಿವಸದಲ್ಲಿ ಯೇಸು ಕ್ರಿಸ್ತನು ಜೀವಿಸುತ್ತಾ ಇದ್ದಾರೆ. ಯೇಸು ಕ್ರಿಸ್ತನು ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ಸಾಲದ ವಿಷಯದಲ್ಲಿ ನಾವು ಅನೇಕರಿಗೆ ನೋಡುತ್ತೇವೆ. ಸಾಲದ ವಿಷಯದಲ್ಲಿ ತುಂಬ ಚಿಂತೆ ಮಾಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಸಾಲದಲ್ಲಿರುವಾಗ ನೀವು ಚಿಂತೆ ಮಾಡಬಾರದು. ಚಿಂತೆ ಮಾಡಿ ನಮಗೆ ಏನು ಮಾಡೋಕ್ಕೆ ಆಗೋದಿಲ್ಲ, ನಮಗೆ ಏನು ಮಾಡೋದಕ್ಕೆ ಆಗೋದಿಲ್ಲ. ನಾವು ಚಿಂತೆ ಮಾಡಬಾರದು. ನಾವು ಕರ್ತನ ಮೇಲೆ ನಂಬಿಕೆ ಇಡಬೇಕು, ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ಪ್ರತಿದಿನ ನಾವು ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ದ ಲಾರ್ಡ್. ನಾವು ಪ್ರತಿದಿನ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಆ ಸಾಲ ಇದೆ ಅಂಥೇಳಿ ನಾವು ಚಿಂತೆ ಮಾಡಿ ಕೊರಗೋದಕ್ಕಿಂತಲೂ ದೇವರ ವಚನ ಹೇಳ್ತದೆ, ನಿನ್ನ ಚಿಂತೆ ಭಾರಗಳನ್ನು ನನ್ನ ಮೇಲೆ ಹೊಯ್ಸು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಮ್ಮಲ್ಲಿ ಸಾಲ ಇಟ್ಟುಕೊಂಡು ಚಿಂತೆ ಮಾಡಬಾರದು. ನಾವು ಪ್ರತಿದಿನ ದೇವರಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ನೀವು ವಿಶೇಷದವರು. ನಿಮಗೆ ಒಬ್ಬ ತಂದೆ ಇದ್ದಾನೆ, ಆತನ ಹೆಸರು ಯೇಸು ಕ್ರಿಸ್ತನಾಗಿದೆ. ಹಲ್ಲೆಲೂಯಾ. ಒಂದು ವೇಳೆ ಈ ಲೋಕದಲ್ಲಿರುವಂಥ ತಂದೆ ತಾಯಿಗೆ ನಾವು ಕೆಲಸ ಮಾಡಿ ದುಡಿಯೋ ಸಮಯದಲ್ಲಾಗಲಿ ಆತನಿಗೆ ಹೋಗಿ 1 ಸಾರಿ 2 ಸಾರಿ ದುಡ್ಡು ಕೇಳಿದರೆ ಆತನು ಬೇಜಾರಾಗುತ್ತಾನೆ. ಆದರೆ ಪರಲೋಕದಲ್ಲಿರುವಂಥ ದೇವರಿಗೆ ನೀವು ಪ್ರತಿದಿನ ಎದ್ದು ಪ್ರಾರ್ಥನೆ ಮಾಡಿರಿ. ಯೇಸುವಿನ ನಾಮದಲ್ಲಿ ನಾನು ಈ ಸಾಲದ ಬಾಧೆಯಲ್ಲಿ ಇರುವುದಿಲ್ಲ, ನಾನು ಈ ಸಾಲದಿಂದ ಹೊರಗೆ ಬರುತ್ತೇನೆ ಎಂದು ನಿಮ್ಮ ಬಾಯಿಂದ ನುಡಿಬೇಕು. ನೀವು ಬಾಯಿಂದ ನುಡಿಯುವಾಗಲೇ ಆ ಸಾಲ ನಿಮಗೆ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. ಈ ಸಾಲ ನನ್ನಲ್ಲಿ ಇರುವುದಿಲ್ಲ, ಈ ಸಾಲ ತೀರಿಸುವುದಕ್ಕಾಗಿ ನನ್ನ ತಂದೆಯಾದ ಯೇಸು ಕ್ರಿಸ್ತನು ನನಗೆ ಸಹಾಯ ಮಾಡುತ್ತಾನೆಂದು ನಾವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಬೇಕು. ನನ್ನ ಸಾಲ ಇನ್ನು ಮೇಲೆ ಇರುವುದಿಲ್ಲ. ಹಲ್ಲೆಲೂಯಾ. ನನಗಿದ್ದಂಥ ಈ ಸಾಲ ಇನ್ಮೇಲೆ ಇರುವುದಿಲ್ಲ. ಯಾಕಂದರೆ ನನ್ನ ತಂದೆ ನನ್ನ ಸಾಲವನ್ನೆಲ್ಲ ತೀರಿಸುತ್ತಾನೆಂದು ನಾವು ನಂಬಬೇಕು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ನನ್ನ ಸಾಲಗಳಿಂದ ದೇವರು ನನ್ನನ್ನು ಬಿಡಿಸುತ್ತಾರೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಈ ಕೈಗಳನ್ನು ಎದುರಿಟ್ಟು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ನಾನು ಇನ್ನು ಮೇಲೆ ಸಾಲದಲ್ಲಿ ಇರುವುದಿಲ್ಲ, ದೇವರು ನನಗೆ ಸಾಲದಿಂದ ಬಿಡಿಸುತ್ತಾರೆ. ಮತ್ತು ಈ ಕೈಗಳನ್ನು ಎತ್ತಿ ನಾನು ಅನೇಕರನ್ನು ಕೊಡುವಂತೆ ದೇವರು ನನ್ನ ಕೈಗಳನ್ನು ಆಶೀರ್ವಾದ ಮಾಡುತ್ತಾರೆಂದು ನಾವು ಈ ರೀತಿ ಬಾಯಿಂದ ಅರಿಕೆ ಮಾಡಬೇಕು. ನಾವು ನುಡಿಬೇಕು. ನುಡಿಯುವಾಗಲೇ ಆ ಕಾರ್ಯವನ್ನು ಜರುಗುತ್ತದೆ. ಹಲ್ಲೆಲೂಯಾ. ಆ ಕಾರ್ಯವನ್ನು ಸಫಲವಾಗುತ್ತದೆ. ಹಲ್ಲೆಲೂಯಾ. ನಾವು ಬೆಳಗ್ಗೆ ಎದ್ದು ಪ್ರತಿದಿನ ನಾವು ಸಾಲ ಕಟ್ಟಬೇಕು, ನಾವು ಕೆಲಸ ಮಾಡಬೇಕು, ಇವತ್ತು ಕೆಲಸಕ್ಕೆ ಹೋಗಬೇಕು, ಈ ತಿಂಗಳೆಲ್ಲ ನಾವು ಕೆಲಸ ಮಾಡಬೇಕು, ನಮಗೆ ಮುಂದಿನ ತಿಂಗಳು EMI ಕಟ್ಟೋದಿದೆ, ಸಾಲಗಾರನಿಗೆ ನಾನು ಕೊಡಬೇಕೆಂದು ನಾವು ಬರೀ ಊಟ ಮಾಡೋದು, ಮಲಗೋದು, ಹೇಳೋದು, ಕೆಲಸಕ್ಕೆ ಹೋಗೋದು,
ಇವು ಬೇಕು. ಬಟ್ ಆದರೆ ಅದಕ್ಕಿಂತ ಮುಂಚಿತವಾಗಿ ನಮಗೆ ಬೇಕಾಗಿರೋದೇನು ಗೊತ್ತಾ? ದೇವರಲ್ಲಿ ಪ್ರಾರ್ಥನೆ ಮಾಡೋದು ಬೇಕು. ಹಲ್ಲೆಲೂಯಾ. ಒಂದು ವೇಳೆ ಇವತ್ತು ನಾನು ಕೆಲಸಕ್ಕೆ ಹೋಗೋದು ಆ ಸಮಯ ಇಲ್ಲದಿದ್ದರೆ, ಒಂದು ವೇಳೆ ಊಟ ತಪ್ಪಿಸ್ಕೊಂಡೆ ನಾವು ಪ್ರಾರ್ಥನೆ ಮಾಡಬೇಕು, ಕೆಲಸ ತಪ್ಪಿಸ್ಕೊಂಡೆ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಾಗಲೇ ಇರುವಂಥ ಸಾಲಗಳನ್ನು ಬಿಟ್ಟು ಹೋಗುತ್ತವೆ. ಹಲ್ಲೆಲೂಯಾ. ಆ ಸಾಲದಿಂದ ಬಂಧನದಿಂದ ನಾವು ಬಿಡುಗಡೆ ಆಗಬೇಕಾದ್ರೆ, ಸಂಪೂರ್ಣವಾಗಿ ನಾವು ಬಿಡುಗಡೆ ಆಗಬೇಕಾದ್ರೆ ನಾವು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನಮ್ಮ ಅಗತ್ಯಗಳನ್ನು ಅದನ್ನು ನಮಗೆ ಹಿಡಿದಿಟ್ಟುಕೊಳ್ಳಲಾರದೆ ದೇವರು ಅದರಿಂದ ನಮಗೆ ತಪ್ಪಿಸುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ಅವೆಲ್ಲ ಮಧ್ಯದಲ್ಲಿ ನಮಗೆ ಏನು ಮಾಡ್ತಾನೆ ಗೊತ್ತಾ? ಅವೆಲ್ಲದರ ಮಧ್ಯದಲ್ಲಿ ಕೈದು ಕಾಪಾಡುತ್ತಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳುತ್ತದಲ್ಲ, ಇಸ್ರಾಯೇಲನ್ನು ಕಾಯುವ ದೇವರು ನಿದ್ರಿಸುವುದಿಲ್ಲ, ತೂಕಾಡಿಸುವುದಿಲ್ಲ. ಒಂದು ವೇಳೆ ನೀನು ಇದುವರೆಗೂ ದೇವರಿಗೆ ಹೇಳಲಿಲ್ಲ ಅಂದರೆ ಇನ್ನು ಮೇಲೆ ದೇವರಿಗೆ ನೀನು ಹೇಳಬೇಕು. ಪ್ರತಿದಿನ ದೇವರಿಗೆ ಹೇಳಬೇಕು, ಅಪ್ಪ ನನಗೆ ಈ ಸಾಲದಿಂದ ಬಿಡುಗಡೆ ಕೊಡು, ಏಸಯ್ಯ ನನಗೆ ಸಾಲದಿಂದ ನನಗೆ ಬಿಡುಗಡೆ ಕೊಡು, ನನಗೆ ಬಿಡುಗಡೆ ಕೊಡು ಎಂಬುದಾಗಿ ನಾವು ಕೇಳುವಾಗ ದೇವರು ನಮಗೆ ಆ ಸಾಲದಿಂದ ಬಿಡಿಸುತ್ತಾನೆ. ಹಲ್ಲೆಲೂಯಾ. ನೀನು ಏನು ಬೇಕಾದರೆ ಕೇಳಿಕೋ, ಅದನ್ನು ನಾನು ಕೊಡುತ್ತೇನೆಂಬುದಾಗಿ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನೀ ಸಾಲದಾಗಿದ್ದೇನಂತೇಳಿ ಚಿಂತೆ ಮಾಡಿ ಕೊರಗಬೇಡ. ಇನ್ನೊಂದು, ನೀನು ನನ್ನ ಅಣ್ಣನ ಬರತನ ಬಿಡಿಸೋದಕ್ಕಾಗಿ, ತಮ್ಮನ ಬರತನ ಬಿಡಿಸೋದಕ್ಕಾಗಿ, ನನ್ನ ತಾಯಿ ತಂದೆ ಸಾಲದಿಂದ ಬಿಡಿಸ್ತಾರೆ ಅಂತೇಳಿ ಯೋಚನೆ ಕೂಡ ಮಾಡಬೇಡ. ಅವ್ರು ಯಾರು ಬರುವುದಿಲ್ಲ. ನೀನು ಒಂದು ವೇಳೆ ಸಾಲದಲ್ಲಿರುವಾಗ ಈ ಮಾರ್ಗವಾಗಿ ಬರ್ತಾ ಇದ್ದರೆ ಅವ್ರು ನಿನ್ನ ನೋಡಿ ಮತ್ತೊಂದು ಮಾರ್ಗದಲ್ಲಿ ಹೋಗುತ್ತಾರೆ. ಹಲ್ಲೆಲೂಯಾ. ನೀನು ಬರುವ ಮಾರ್ಗದಲ್ಲಿ ಅವರು ಬರುವುದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ನೀ ಆಲ್ರೆಡಿ ಸಾಲದಲ್ಲಿದ್ದೀಯಾ, ನೀನು ನನಗೇನಾದರೂ ಕೇಳುತ್ತೆ ಅಂತೇಳಿ ನಿನ್ನ ಎದುರಾರು ಆತನು ಬರುವುದಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ದೇವರು ನೀನು ಎಷ್ಟೇ ಸಾಲದಾಗಿದ್ದರೂ ಸಹ ದೇವರು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ನೀನು ಒಂದು ಸಾರಿ ಆತನನ್ನು ಕೇಳಿ ನೋಡು, ಆ ಇರುವ ಎಲ್ಲ ಸಾಲದಿಂದ ದೇವರು ನಿನ್ನನ್ನು ಬಿಡುಗಡೆ ಮಾಡುತ್ತಾನೆ. ಹಲ್ಲೆಲೂಯಾ. ಇನ್ಮೇಲೆ ನೀನು ಸಾಲದಲ್ಲಿ ಬೀಳುವುದಿಲ್ಲ. ಒಂದು ವೇಳೆ ಕುಮಾರನು ಬಿಡುಗಡೆ ಕೊಟ್ಟರೆ ಅದು ನಿಜವಾದ ಬಿಡುಗಡೆ ಎಂದು ಸತ್ಯವೇದ ಹೇಳುತ್ತದೆ. ನಿನಗೆ ಸಾಲದಿಂದ ಯೇಸು ಕ್ರಿಸ್ತನು ಬಿಡಿಸಿದ ಮೇಲೆ ನೀನು ಸಾಲದಲ್ಲಿ ಬೀಳುವುದಿಲ್ಲ. ಮತ್ತೆ ನೀನೇನು ಮಾಡ್ತೀವಿ ಗೊತ್ತಾ? ಅನೇಕರು ನಿನ್ನ ಕೈಯಿಂದ ಇನ್ನೊಬ್ಬರಿಗೆ ಸಾಲ ಕೊಡುವಂತೆ ದೇವರು ಕೃಪೆ ತೋರಿಸುತ್ತಾನೆ. ನಿನ್ನ ಕೈಗಳನ್ನು ಎತ್ತಿ ಅನೇಕರಿಗೆ ಸಹಾಯ ಮಾಡುವಂತೆ ದೇವರು ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಯೇಸು ಕ್ರಿಸ್ತನು ಜೀವಿತವಾಗಿದ್ದಾನೆ. ಆತನು ನಿನಗಾಗಿ ಸತ್ತಿದ್ದಾನೆ. ಹಲ್ಲೆಲೂಯಾ. ನಿನಗೋಸ್ಕರ, ನಿನ್ನ ಪಾಪವನ್ನು ಕ್ಷಮಾಪಣೆ ಮಾಡೋದಕ್ಕೋಸ್ಕರ, ನಿನ್ನನ್ನು ಬಂಧನೆಯಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಹೊತ್ತಿ ಯೇಸು ಕ್ರಿಸ್ತನು ತೀರಿಸಿದ್ದಾನೆ. ನೀನು ಬಾಯಿಂದ ಅರಿಕೆ ಮಾಡಬೇಕು, ನನ್ನ ತಂದೆ ನನಗಾಗಿ ಆ ಸಿಲುಬೆಯನ್ನು 2025 ವರ್ಷದ ಹಿಂದೆ ನನ್ನ ತಂದೆ ಈ ಸಾಲದ ಬಾಧೆ ಆಗಲಿ, ಪಾಪದ ಬಾಧೆ ಆಗಲಿ, ಇವೆಲ್ಲವನ್ನು ಹೊತ್ತು ತೀರಿಸಿದ್ದಾನೆ. ನಿನ್ನನ್ನು ನನ್ನನ್ನು ದೇವರು ನೆನಪು ಮಾಡಿಕೊಂಡಿದ್ದಾನೆ. ಅದಕ್ಕಾಗಿ ಆತನನ್ನು ಹೊಡೆಯುವಾಗಲೂ ಆತನು ಮೌನವಾಗಿ ಕೂತುಕೊಂಡಿದ್ದನು. ಹಲ್ಲೆಲೂಯಾ. ಒಂದು ವೇಳೆ ಲೋಕದಾಗಿರುವಂಥ ಒಂದು ಜಾನುವಾರಿಗಾಗಲಿ, ಒಂದು ಹಸುವಿಗೆ ನಾವು ಹೊಡೆಯುವಾಗ ಅಲ್ಲೇನಾಗುತ್ತದೆ, ಅದು ಬಿಡಿಸಿಕೊಳ್ಳಬೇಕೆಂದು ಪ್ರಯತ್ನ ಪಡುತ್ತದೆ. ಆದರೆ ನನ್ನ ಯೇಸು ಕ್ರಿಸ್ತನು ಒಂದು ಸಾರಿ ಸಹ ಬಿಡಿಸಿಕೊಳ್ಳಬೇಕೆಂದು ಪ್ರಯತ್ನ ಪಡಲಿಲ್ಲ. ನನ್ನ ಚಿತ್ತವಲ್ಲ ದೇವರೇ, ನಿನ್ನ ಚಿತ್ತದಂತ ಆಗಲಿ ಎಂಬುದಾಗಿ ದೇವರು ಹೇಳಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನಸ್ಸು ಸಿದ್ಧವಾಗಿದೆ, ಆದರೆ ಶರೀರಕ್ಕೆ ಬಲ ಸಾಲದು ಎಂಬುದಾಗಿ ಹೇಳಿದನು. ಹೊರತು ಇದರಿಂದ ತಪ್ಪಿಸಿಕೊಂಡು ನಾನು ಓಡೋಗಬೇಕಂತೇಳಿ ಯೋಚನೆ ಮಾಡಲಿಲ್ಲ. ಇದರಿಂದ ನಾನು ಬಿಡಿಸಿಕೊಳ್ಳಬೇಕು, ನಾನು ಪರಲೋಕದಲ್ಲಿರುವ ತಂದೆಗೆ ಪ್ರಾರ್ಥನೆ ಮಾಡುತ್ತೇನೆ, ನಾನು ಏನು ತಪ್ಪು ಮಾಡಿದೆನಂತ ಈ ಶಿಕ್ಷೆ ನನಗೆ ಬರಬೇಕೆಂದು ಯೋಚನೆ ಮಾಡಲಿಲ್ಲ. ಆತನು ಅಡ್ಡ ಬಿದ್ದು ಪರಲೋಕದಾಗಿರುವಂಥ ತಂದೆಗೆ ಪ್ರೇರ್ ಮಾಡುತ್ತಾನೆ. ನನ್ನ ಚಿತ್ತವಲ್ಲ, ಈ ಪಾತ್ರೆ ನಿನ್ನ ಚಿತ್ತವಾದರೆ ನನ್ನಿಂದ ತೊಲಗಿಸು ಎಂದು ಕೇಳುತ್ತಾನೆ. ಹಲ್ಲೆಲೂಯಾ. ಯಾಕಂದರೆ ಗೊತ್ತಾ, ನಿನ್ನನ್ನು ನನ್ನನ್ನು ದೇವರು ಪ್ರೀತಿ ಮಾಡುತ್ತಾನೆ. ಇಷ್ಟು ಪ್ರೀತಿ ಮಾಡುತ್ತಾನೆ. ಆತನಂತ ಪ್ರೀತಿ ಮಾಡುವರು ಈ ಲೋಕದಲ್ಲಿ ಎಲ್ಲೂ ಇಲ್ಲ.
ಆತನ ಪ್ರೀತಿ ವಿಶೇಷವಾದದು, ಆತನ ಪ್ರೀತಿ ಶಾಶ್ವತವಾದದು, ಆತನ ಕೃಪೆ ಶಾಶ್ವತವಾದದು. ನಿನ್ನನ್ನು ನನ್ನನ್ನು ನೆನಪು ಮಾಡಿಕೊಂಡು ಆ ಸಿಲುಬೆಯನ್ನು ಹೊತ್ತಿರುವ ಯೇಸು. ಹಲ್ಲೆಲೂಯಾ. ಒಂದು ಸಾರಿ ಯೋಚನೆ ಮಾಡಿಕೊ, ನಿನಗೆ ದೇವರು ನಿನ್ನ ಪಾಪವನ್ನು ಹೊರುವುದಕ್ಕಾಗಿ ಆತನು ಸಾಯುವುದಕ್ಕೆ ಸಿದ್ಧನಾಗಿದ್ದಾನಂದರೆ ನಿನ್ನ ಸಾಲದಿಂದ ಬಿಡಿಸದೆ ಆತನು ಇರ್ತಾನೆ? ಇರುವುದಿಲ್ಲ. ನಿನ್ನ ಸಾಲದಿಂದ ನಿನ್ನನ್ನು ಬಿಡುಗಡೆ ಕೊಡುತ್ತಾನೆ. ನಿನಗಾಗಿ ಆತನು ಕಲ್ವರಿ ಸಿಲುಬೆಯ ಮೇಲೆ ಏರಿದನು. ನಿನಗಾಗಿ ಆತನು ಸಾಯಬೇಕಾಗಿತ್ತು. ಸತ್ತು 3ನೇ ದಿವಸ ಜೀವಿತನಾಗಿ ಎದ್ದು ಬಂದಿದನು. ಇವೆಲ್ಲವೂ ನಡೆಯುತ್ತದೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು. ಆತನು ತಪ್ಪಿಸ್ಕೋಬೇಕಾದ್ರೆ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. ಅವರು ಆತನಿಗೆ ಮುಟ್ಟುತ್ತಾ ಇದ್ದಿದ್ದಿಲ್ಲ. ಹಲ್ಲೆಲೂಯಾ. ಪಿಲಾತನಿಗೆ ದೇವರು ಹೇಳುತ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಯೇಸು ಕ್ರಿಸ್ತನು, ನಿನಗೆ ನನ್ನನ್ನು ಮುಟ್ಟುವುದಕ್ಕೆ ಯಾವ ಅಧಿಕಾರವಿಲ್ಲ. ನನ್ನ ತಂದೆ ಹೊರತು ನನಗೆ ಮುಟ್ಟುವುದಕ್ಕೆ ನಿನಗೆ ಯಾವ ಅಧಿಕಾರವಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆತನು ಬಹಳ ಶಕ್ತಿ ಉಳ್ಳುವ ದೇವರು. ಆತನು ನಿಜವಾದ ದೇವರು. ಆತನೇ ಈ ಲೋಕದಲ್ಲಿ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಆತನನ್ನು ಬೇಡಿಕೊಳ್ಳುವಾಗ ನಮ್ಮ ಎಲ್ಲ ಕಾರ್ಯಗಳನ್ನು ಸಫಲವಾಗುತ್ತವೆ. ಆತನು ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಆ ಪರಿಶುದ್ಧವಾದ ರಕ್ತದಿಂದ ದೇವರು ನಮ್ಮನ್ನು ಬಿಡಿಸುತ್ತಾನೆ. ಹಲ್ಲೆಲೂಯಾ. ಯೇಸು ರಕ್ತದಲ್ಲಿ ಜಯ ಇದೆ. ಹಲ್ಲೆಲೂಯಾ. ಯೇಸುವಿನ ರಕ್ತದಲ್ಲಿ ಜಯವಿದೆ. ಸಾಲ ಇದೆ ಎಂದು ಚಿಂತೆ ಮಾಡಬೇಡ. ನಿನ್ನ ಸಂಗಡ ನಿನ್ನ ತಂದೆ ಇದ್ದಾನೆ. ನಿನ್ನನ್ನು ಸೃಷ್ಟಿಸಿರುವ ದೇವರಿದ್ದಾನೆ. ನಿನ್ನನ್ನು ರೂಪಿಸಿರುವ ದೇವರು ನಿನ್ನ ಸಂಗಡಿದ್ದಾನೆ. ನೀನು ಆ ಸಾಲಕ್ಕೆ ನೋಡಿ ಕೊರಗಬೇಡ. ಹಲ್ಲೆಲೂಯಾ. ಆ ಸಾಲಕ್ಕೆ ನೋಡಿ ನೀನು ತೀರ್ಮಾನ ತಗೋಬೇಡ. ಹಲ್ಲೆಲೂಯಾ. ಈ ಸಾಲ ನನ್ನಿಂದ ಹೇಗೆ ಹೋಗಿತ್ತು? ಹಲ್ಲೆಲೂಯಾ. ಚಿಂತೆ ಮಾಡಬೇಡ. ಆ ಸಾಲದಿಂದ ನಿನಗೆ ಹೊರಗೆ ತರುವುದಕ್ಕಾಗಿ ಯೇಸು ಕ್ರಿಸ್ತನು ಜೀವದಲ್ಲಿದ್ದಾರೆ. ಯೇಸು ಕ್ರಿಸ್ತನು ಪ್ರತಿ ಕ್ಷಣ ಪ್ರತಿ ನಿಮಿಷ ನಿನ್ನನ್ನು ಸಹಾಯ ಮಾಡೋದಕ್ಕಾಗಿದ್ದಾರೆ. ನೀನು ಪ್ರಾರ್ಥನೆ ಮಾಡು. ಬೇರೆ ಸಮುದ್ರ ಬಳಿಗೆ ಹೋಗಬೇಡ. ಅಣ್ಣ ತಮ್ಮದರ ಬಳಿಗೆ ಹೋಗಬೇಡ. ಲೋಕದಾಗಿರುವ ತಾಯಿ ತಂದೆಯ ಬಳಿಗೆ ಹೋಗಬೇಡ. ಹಲ್ಲೆಲೂಯಾ. ನಿನ್ನನ್ನು ಸೃಷ್ಟಿ ಮಾಡಿರುವ ದೇವರ ಬಳಿಗೆ ಹೋಗು. ನಿನ್ನನ್ನು ತಾಯಿ ಗರ್ಭದಲ್ಲಿ ರೂಪಿಸೋದಕ್ಕಿಂತ ಮುಂಚಿತವಾಗಿ ಹೆಸರಿಡದ ಕರೆದಿದ್ದ ಆತನ ಬಳಿಗೆ ಹೋಗು. ಆತನು ನಿನಗೆ ಬಿಡುಗಡೆ ಕೊಟ್ಟರೆ ಅದು ನಿಜವಾದ ಬಿಡುಗಡೆ. ಆತನು ಬಿಡುಗಡೆ ಕೊಟ್ಟಿದ್ರೆ ಅದು ನಿಜವಾದ ಬಿಡುಗಡೆ. ಆತನು ಬಿಡುಗಡೆ ಮಾಡಿದರು ಆತನು ಯಾರ ಮುಂದೆ ಹೋಗು ಹೇಳುವುದಿಲ್ಲ. ಅದೇ ಲೋಕದ ತಂದೆ ತಾಯಿ ಆಗಲಿ ಅಣ್ಣ ತಮ್ಮದರಾಗಲಿ ನಮಗೆ ಸಹಾಯ ಮಾಡಿದರೆ ಅವರು ಕೊನೆಯವರೆಗೂ ಹೇಳ್ತಾರೆ, ಇವನನ್ನು ನಾನೇ ಸಹಾಯ ಮಾಡಿದ ಮಗ, ಇಲ್ಲಂದ್ರೆ ಅವತ್ತು ಇವನು ಜೈಲಿಗೆ ಹೋಗುತ್ತೀನೋ, ಇವನು ಇಲ್ಲದಿದ್ದರೆ ಈ ಭೂಮಿಯಲ್ಲಿ ಇರ್ತೇ ಇದ್ದಿಲ್ಲ, ಇವನಿಗೆ ನಾನೇನು ಮಾಡಿದೆ, ದುಡ್ಡು ಕೊಟ್ಟು ಸಹಾಯ ಮಾಡಿದ್ದೇನೆ ಅಂತ ಹೇಳ್ತಾನೆ. ಆದರೆ ನನಗೋಸ್ಕರ ನಿನಗೋಸ್ಕರ ಪ್ರಾಣವನ್ನೇ ಕೊಟ್ಟಿರುವ ಯೇಸು ಕ್ರಿಸ್ತನು ಯಾವತ್ತೂ ಸಹ ನಿನಗೂ ನನಗೂ ಏನು ಹೇಳಿಲ್ಲ. ದೇವರು ನಾನೇ ಇವನಿಗೋಸ್ಕರ ಪ್ರಾಣ ಕೊಟ್ಟ, ಇವನಿಗೋಸ್ಕರ ನಾನು ಒಂದು ವೇಳೆ ಪ್ರಾಣ ಕೊಡಲಿಲ್ಲ ಅಂದರೆ ಇವನು ಬದುಕ್ತಿಲ್ಲ ಅಂತೇಳಿ ದೇವರು ನಮ್ಮನ್ನು ಹಂಗಿಸಿ ನೋಡುವುದಿಲ್ಲ. ನಮಗಾಗಿ ಆತನ ಮುಳ್ಳಿನ ಕಿರೀಟಗಳನ್ನು ಧರಿಸಿದನು. ಹಲ್ಲೆಲೂಯಾ. ಆ ಮುಳ್ಳು ಬೈಬಲ್ ಹೇಳುತ್ತದೆ ಒಂದು ಮುಳ್ಳಿನ ಕಣ್ಣಲ್ಲಿ ಬಂದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಬಳಿಗೆ ಬಾ, ನಿನ್ನನ್ನು ಸಾಲದಿಂದ ದೇವರು ಬಿಡಿಸುತ್ತಾರೆ. ಯೇಸು ಕ್ರಿಸ್ತನ ಮುಂದೆ ಹೋಗಿ ಮೊಳಕಾಲೂರು, ಪ್ರಾರ್ಥನೆ ಮಾಡು, ದೇವರ ವಾಕ್ಯ ಓದೋದಕ್ಕೆ ಸ್ಟಾರ್ಟ್ ಮಾಡು. ನಿನಗೆ ಎಷ್ಟೇ ಚಿಂತೆ ಇದ್ರೆ ಆ ಚಿಂತೆ ಬಿಟ್ಟು ಬಿಡು. ನನ್ನ ಸಾಲ ತೀರಿಸುವುದಕ್ಕಾಗಿ ನನ್ನ ದೇವರಿದ್ದಾರೆ ಎಂದು ನೀನು ತೀರ್ಮಾನ ಮಾಡು. ನನ್ನ ಸಾಲದಿಂದ ಬಿಡುಗಡೆ ಕೊಡುವುದಕ್ಕಾಗಿ ಯೇಸು ಜೀವವಾಗಿದ್ದಾರೆಂದು ನೀನು ಬಾಯಿಂದ ಅರಕೆ ಮಾಡು. ನೀನು ಹೃದಯದಲ್ಲಿ ನಂಬು, ದೇವರ ಮಹಿಮೆಯನ್ನು ಕಾಣುವಿ. ನಿನಗೆ ಸಾಲ ಇದು ಬಂದಿರೋದು ಎದಕ್ಕೋಸ್ಕರ ಗೊತ್ತಾ? ನಿನ್ನನ್ನು ಕೊಲ್ಲಬೇಕೆಂದು ಸಾಲ ಬಂದಿಲ್ಲ. ದೇವರ ನಾಮ ಮಹಿಮೆ ಪಡುವುದಕ್ಕಾಗಿ ಬಂದಿರೋದು.
ಆ ಸಾಲದಿಂದ ದೇವರು ನಿನ್ನನ್ನು ಬಿಡಿಸಿ ನೀನು ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲುವಂತೆ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನೀನು ಪ್ರಾರ್ಥನೆ ಮಾಡೋದರಿಂದ ದೇವರು ಆ ಸಾಲದಿಂದ ನಿನ್ನನ್ನು ಬಿಡಿಸಿ ನೀನು ಸಾಕ್ಷಿಯಾಗಿ ನಿಲ್ಲುವಂತೆ ದೇವರು ಕೃಪೆ ಕೊಡುತ್ತಾನೆ. ನನಗೆ ಎಷ್ಟು ಸಾಲವಿತ್ತು, ಹಗಲೋ ರಾತ್ರಿ ನಾನು ಚಿಂತೆಯಲ್ಲಿದ್ದ ನನ್ನ ಯೇಸು ಕ್ರಿಸ್ತನು ನನಗೆ ಈ ಸಾಲದಿಂದ ಬಿಡಿಸಿ ನಾನು ಇನ್ನೊಬ್ಬರಿಗೆ ಕೈ ಎತ್ತಿ ಸಹಾಯ ಮಾಡುವಂತೆ ದೇವರು ಮಾಡಿದನೆಂದು ನೀನು ಹೇಳುವ ಬಾಯಾಗಿ ನಿನ್ನ ಮಾರ್ಪಡಿಸುತ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನೀನು ಕೇಳಿಕೊಳ್ಳೋದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾಗಿ ನಾನು ನಿನ್ನನ್ನು ಕೊಡುವೇನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಈ ವಾಕ್ಯವನ್ನು ನಂಬಿ ಈ ವಾಕ್ಯವನ್ನು ಇಟ್ಟು ನೀನು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ, ನನ್ನನ್ನು ಈ ಸಾಲದ ಬಾಧೆಯಿಂದ ಬಿಡಿಸು ಎಂದು ಕೇಳಬೇಕು. ದೇವರು ನಿನಗಾಗಿ ಹೋರಾಡುತ್ತಾರೆ, ನಿನಗಾಗಿ ಯುದ್ಧ ಮಾಡುತ್ತಾರೆ. ನೀನು ಚಿಂತೆ ಮಾಡಬೇಡ, ದೇವರು ನಿನ್ನನ್ನು ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ಹುಡುಕುವವನಿಗೆ ಮಹಾ ಉಪಕಾರಿಯಾಗಿದ್ದೇನೆಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ. ಯೆಹೋವನು ಉಪಕಾರಿಯಾಗಿದ್ದಾನೆ, ಆತನು ನಿನಗೆ ಉಪಕಾರ ತೋರಿಸುತ್ತಾನೆ, ನಿನ್ನ ಮೇಲೆ ಆತನಿಗೆ ದಯ ತೋರಿಸುತ್ತಾನೆ. ಹಲ್ಲೆಲೂಯಾ. ಭಯಪಡಬೇಡ, ಯೇಸು ನಿನ್ನ ಸಂಗಡಿದ್ದಾರೆ. ಯೇಸು ನಿನ್ನ ಸಾಲಗಳನ್ನು ಬಿಡಿಸುತ್ತಾರೆ. ಯೇಸುವಿಗೆ ನಿನಗೋಸ್ಕರ ಚಿಂತೆ ಮಾಡುತ್ತಾನೆ. ಯೇಸು ಈ ಭೂಮಿಗೆ ಬಂದಿರೋದು ಎದಕ್ಕೋಸ್ಕರ ಗೊತ್ತಾ? ನಿನ್ನನ್ನು ಬಿಡಿಸೋದಕ್ಕೋಸ್ಕರನೇ. ಹಲ್ಲೆಲೂಯಾ. ದೇವರ ಬೈಬಲ್ ಹೇಳುತ್ತದೆ, ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನಿನ್ನ ಸಾಲದಿಂದ ನಿನಗೆ ಬಿಡಿಸುತ್ತಾರೆ. ನಿನ್ನ ಸಾಲದಿಂದ ದೇವರು ನಿನ್ನನ್ನು ಬಿಡಿಸುವ ಆತನಾಗಿದ್ದಾನೆ. ನೀನು ಭಯಪಡಬೇಡ, ಪ್ರಾರ್ಥನೆ ಮಾಡು. ಪ್ರತಿ ಮುಂಜಾನೆ ಏಳು, ಪ್ರಾರ್ಥನೆ ಮಾಡು. ಸಾಯಂಕಾಲ ಪ್ರಾರ್ಥನೆ ಮಾಡು. ದೇವರೊಟ್ಟಿಗೆ ಸಂಬಂಧ ಬೆಳೆಸಿಕೋ. ನಿನಗೆ ದೇವರು ಕೈ ಬಿಡುವನಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ನಿನ್ನನ್ನು ಯಾವತ್ತೂ ತೊರೆಯೋದಿಲ್ಲ, ಯಾವತ್ತೂ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಮರೆತು ಹೋಗುವನಲ್ಲ ಎಂಬುದಾಗಿ ಹೇಳಿದ್ದಾನೆ. ಹಲ್ಲೆಲೂಯಾ. ಸಾಲ ಇದೆ ಅಂತೇಳಿ ಚಿಂತೆ ಮಾಡಬೇಡ. ಅದನ್ನೆಲ್ಲ ಭಾರವನ್ನು ಹೊತ್ತುಕೊಂಡು ಕ್ರಿಸ್ತನ ಬಳಿಗೆ ಬಾ. ಯೇಸು ಕ್ರಿಸ್ತನು ನಿನಗೆ ಸಾಲದಿಂದ ಬಿಡಿಸುತ್ತಾನೆ. ಯೇಸು ಕ್ರಿಸ್ತನು ಸಾಲದಿಂದ ಬಿಡಿಸಿದ ಮಾತ್ರವಲ್ಲದೆ ನಿನಗೆ ಹೊಸ ಮನಸ್ಸು ಕೊಡುತ್ತಾನೆ, ಹೊಸ ಜೀವನವನ್ನು ಕೊಡುತ್ತಾನೆ. ನೀನು ಅನೇಕರಿಗೆ ಸಹಾಯ ಮಾಡುವಂಥ ಮಗಳಾಗಿರ್ತಿ, ಮಗನಾಗಿರ್ತಿ. ಭಯಪಡಬೇಡ, ದೇವರು ನಿನ್ನ ಸಂಗಡಿದ್ದಾನೆ. ಹಲ್ಲೆಲೂಯಾ. ನೀನು ಒಂದು ಸಾರಿ ಯೋಚನೆ ಮಾಡಿ ನೋಡು, ನನ್ನನ್ನು ಸೃಷ್ಟಿ ಮಾಡಿರುವ ದೇವರು ನನ್ನ ಸಂಗಡಿದ್ದಾನೆ. ಇನ್ನು ಮೇಲೆ ಈ ಸಾಲ ನನ್ನ ಮನೆಯಲ್ಲಿರುವುದಿಲ್ಲ, ಈ ದಲಿಂದ್ರತನ ನನ್ನ ಮನೆಯಲ್ಲಿರುವುದಿಲ್ಲ. ನಾನು ಪ್ರಾರ್ಥನೆ ಮಾಡುತ್ತೇನೆ, ನನ್ನ ಪ್ರಾರ್ಥನೆಗೆ ಸದುತ್ತರ ಕೊಡುವಂಥ ದೇವರು ಜೀವವಿದ್ದಾರೆ ಎಂದು ನೀನು ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆ ದೇವರು ಕೇಳುತ್ತಾರೆ, ನಿನಗೆ ಸಾಲದಿಂದ ಬಿಡಿಸುತ್ತಾರೆ. ಆಮೇನ್. ನನಗೆ ಸಾಲದಿಂದ ಬಿಡಿಸುತ್ತಾರೆ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಪರಿಶುದ್ಧನೇ, 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 ಪರಮ ಪ್ರೀತಿಯುಳ್ಳ ಸರ್ವಶಕ್ತನಾದ ದೇವರೇ, ನಿನಗೆ ಸ್ತೋತ್ರವಾಗಲಿ. ಅಪ್ಪ, ಈ ವಾಕ್ಯ ಕೇಳುವಂಥ ನಿನ್ನ ಮಗಳನ್ನು, ನಿನ್ನ ಮಗನನ್ನು ಧೈರ್ಯದಿಂದ ಆ ಮಕ್ಕಳನ್ನು ಅವರ ಹೃದಯ ತುಂಬು ಸ್ವಾಮಿ. ಅವರ ಜೊತೆಲಿ ಮಾತಾಡು ಕರ್ತನೆ. ಈ ಸಾಲ ನಾನು ತೀರಿಸುತ್ತೇನೆ ಎಂದೇಳಿ ಈ ರಾತ್ರಿ ಆ ಮಗಳು ಮಲಗುವಾಗ, ಮಗನು ಮಲಗುವಾಗ ನೀನು ಅವರೊಂದಿಗೆ ಮಾತಾಡಿದೆ. ಅದಕ್ಕಾಗಿ ಸ್ತೋತ್ರ ದೇವರೇ. ಅವರಿಗೆ ಮಾತಾಡು ಪರಿಶುದ್ಧಾತ್ಮನೆ. ಅವರ ಎಲ್ಲ ಸಾಲದ ಬಾಧೆಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ. ಸಾಲ ಎಂಬ ಆತ್ಮ ಇನ್ನು ಮೇಲೆ ಅವರ ಮನೆಯಲ್ಲಿ ಬರಬಾರದು ಯೇಸುವಿನ ನಾಮದಲ್ಲಿ ಸ್ವಾಮಿ. ಅವರು ಅನೇಕರಿಗೆ ಸಹಾಯ ಮಾಡುವಂತೆ ಅವರ ಕರಗಳನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ನಿನಗೆ ಸ್ತೋತ್ರವಾಗಲಿ. ನೀನು ನಂಬಿ ಯೇಸುವಿನ ನಾಮದಲ್ಲಿ ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುತ್ತೇನೆಂದು ಹೇಳಿದೆ ಸ್ವಾಮಿ. ಅಪ್ಪ, ಅವರ ಸಾಲಗಳನ್ನು ನೀನು ತೀರಿಸು ಸ್ವಾಮಿ. ಅವರ ಸಾಲದಿಂದ ಅವರಿಗೆ ಬಿಡುಗಡೆ ಕೊಡು ಸ್ವಾಮಿ. ಅವರ ಚಿಂತೆ ಭಾರಗಳನ್ನೆಲ್ಲ ಇನ್ನು ಮೇಲೆ ಅವರಿಗೆ ಯಾವತ್ತು ಬರಲಾರದಂಗೆ ಅವರ ಎಲ್ಲ ಸಾಲ ತೀರಿಸುವುದಕ್ಕಾಗಿ ನೀವು ಸಹಾಯ ಮಾಡುತ್ತೀರೆಂದು ನಜರೇತಿನ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ.
ಆಮೇನ್ ಆಮೇನ್. ಭಯಪಡಬೇಡಿರಿ, ಯೇಸು ನಿಮ್ಮ ಸಂಗಡ ಇದ್ದಾರೆ. ಯೇಸು ನಿಮಗೆ ಸಹಾಯ ಮಾಡುತ್ತಾರೆ. ನಿಮ್ಮ ಸಾಲದ ಬಾಧೆಗಳಿಂದ ದೇವರು ನಿಮ್ಮನ್ನು ಬಿಡಿಸುತ್ತಾರೆ. ಇನ್ನು ಮೇಲೆ ನೀವು ಚಿಂತೆ ಮಾಡಬೇಡಿರಿ. ದೇವರು ಇವತ್ತು ನಿಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಯೇಸು ನಿಮ್ಮನ್ನು ಸದಾ ಆಶೀರ್ವಾದ ಮಾಡಲಿ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಜೀಸಸ್ ಇಸ್ ಲಾರ್ಡ್.